ಹೆಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಮೊದಲನೇದಾಗಿ ವಿಡಿಯೋ ಯಾರು ನೋಡ್ತಾ ಇದ್ದೀರಾ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್. ಸೊ ಲಾಸ್ಟ್ ವ್ಲಾಗಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತಗೊಂಡಿರೋವಂಥ ಸೀರೆಗಳನ್ನ ಒಂದು ವ್ಲಾಗ್ ಮಾಡಿ ಹಾಕಿದ್ದೆ. ಯಾವ್ಯಾವ ಸೀರೆನ ನಾವು ಪರ್ಚೇಸ್ ಮಾಡಿದ್ದೀವಿ ಅಂತ ಅಂದ್ಬಿಟ್ಟು ಅದಕ್ಕೆ ಒಳ್ಳೆ ವ್ಯೂಸ್ ಬಂದಿದೆ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಕೂಡ. ಹಾಗೆಯೇ ಸಬ್ಸ್ಕ್ರೈಬರ್ಸ್, ಹೊಸ ಸಬ್ಸ್ಕ್ರೈಬರ್ಸ್ ಕೂಡ ಥ್ಯಾಂಕ್ಸ್ ಅಂತ ಹೇಳ್ತಾ ಈ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಆ ಒಂದು ಬ್ಲಾಗ್ ರಿಲೇಟೆಡ್ ಈಗ ಮತ್ತೆ ಇನ್ನೊಂದು ಬ್ಲಾಗ್ನ ನಾನು ಮಾಡ್ತಾ ಇದ್ದೀನಿ. ಯಾಕಂತಂದರೆ ತುಂಬ ಜನ ಕೇಳ್ತಾ ಇದ್ರಿ ಪ್ರೈಸ್ ಎಲ್ಲ ಎಷ್ಟು ರೇಂಜ್, ಹಾಗೇನೆ ಎಲ್ಲಿ ತಗೊಂಡ್ರಿ ಸೀರೆಗಳೆಲ್ಲ ತುಂಬ ಚೆನ್ನಾಗಿದೆ ಅಂತ ಕಾಮೆಂಟ್ಸಲ್ಲಿ ತುಂಬ ಜನ ಕೇಳಿದ್ದೀರಾ. ಸೊ ಅದಕ್ಕೋಸ್ಕರ ಅಂದರೆ ನಿಮಗೋಸ್ಕರ ಅಂತಾನೆ ಮತ್ತೆ ನಾನು ವಿಡಿಯೋನ ಮಾಡ್ತಾ ಇದ್ದೀನಿ. ಯಾವ ಸೀರೆಗೆ ಎಷ್ಟು ಪ್ರೈಸ್ ರೇಂಜ್ ನಮಗೆ ಬಿತ್ತು, ಹಾಗೇನೆ ನಮಗೆ ಎಷ್ಟು ಡಿಸ್ಕೌಂಟ್ ಆಯಿತು ಅಥವಾ ಆಫರ್ ಇತ್ತಾ ಇಲ್ವಾ, ನಮಗೆ ಎಷ್ಟಕ್ಕೆ ಹಾಕೊಟ್ರು ಅನ್ನೋದನ್ನೆಲ್ಲ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಸೊ ಹೋಪ್ಫುಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಇದಂದ್ರೆ ಒಂದೊಂದೇ ಸೀರೆನ ನಾನು ಹೇಳ್ತಾ ಹೋಗ್ತೀನಿ ಪ್ರೈಸ್ ರೇಂಜ್ ಎಲ್ಲ ಯಾವ ರೀತಿ ಇತ್ತು ಅಂತ. ಆಲ್ಮೋಸ್ಟ್ ಎಲ್ಲ ಸೀರೆ ತಗೊಂಡಿರುವಂಥ ಸೀರೆಗಳನ್ನೆಲ್ಲ ನಾನಿಲ್ಲಿ ಇಟ್ಟಿದ್ದೀನಿ. ಸೊ ಈಗ ಒಂದೊಂದೇ ಸೀರೆಗೆ ಎಷ್ಟೆಷ್ಟು ಪ್ರೈಸ್ ರೇಂಜ್ ಅಂತ ಹೇಳ್ತಾ ಹೋಗ್ತೀನಿ. ತುಂಬ ಜನ ಕಾಟನ್ ಸ್ಯಾರಿ ಲೈಕ್ ಮಾಡಿದ್ದೀರಾ, ಹಾಗೆಯೇ ಸಿಲ್ಕ್ ಸ್ಯಾರಿ ಕೂಡ ಅಷ್ಟೇ, ಮತ್ತು ಮೈಸೂರು ಸಿಲ್ಕ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಅಂತ ಹೇಳಿ ಕಾಮೆಂಟ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಇವನ್ ಅಲ್ಲಿ ಕಲೆಕ್ಷನ್ಸ್ ಕೂಡ ತುಂಬಾ ಚೆನ್ನಾಗಿದೆ. KSIC ಪ್ಯೂರ್ ಮೈಸೂರು ಸಿಲ್ಕ್ ಸ್ಯಾರಿ ಅಂದರೆ ಗ್ರಾಮ್ಸ್ ಲೈಕ್ ಇದರಲ್ಲಿ ಸಿಗುತ್ತೆ ನಿಮಗೆ. 60 ಗ್ರಾಮ್ಸು, 120 ಗ್ರಾಮ್ಸು, ಈ ರೀತಿ ಗ್ರಾಮ್ಸು ಇದರಲ್ಲಿ ಬರುತ್ತೆ. KSIC ಮೈಸೂರು ಸಿಲ್ಕ್ ಅಂತೂ ತುಂಬಾ ಸೇಲ್ ಆಗ್ತಿದೆ, ಹಾಗೆ ಈಗ ಟ್ರೆಂಡಿಂಗ್ ಅಂತಲೂ ಹೇಳ್ಬೋದು. ಆ ಒಂದು ಶಾಪಲ್ಲೂ ಅಷ್ಟೇ ತುಂಬ ಚೆನ್ನಾಗಿರುವಂಥ ಮೈಸೂರು ಸಿಲ್ಕ್ ಸ್ಯಾರೀಸ್ ಅವೈಲೇಬಲ್ ಇದೆ. ಖಂಡಿತವಾಗ್ಲೂ ನೀವು ವಿಸಿಟ್ ಮಾಡ್ಬೋದು. ನಾನು ಹೇಳಿದಾಗೆ ಬಾರ್ಡರ್ಸಲ್ಲೆಲ್ಲ ತುಂಬಾ ಒಳ್ಳೊಳ್ಳೆ ಕಲೆಕ್ಷನ್ಸು, ತುಂಬಾ ಒಳ್ಳೊಳ್ಳೆ ಬಾರ್ಡರ್ಸ್ ಇದೆ. ಮ್ಯಾಂಗೋ ಬಾರ್ಡರು, ಅದರಲ್ಲೂ ಚಿಕ್ಕದು ದೊಡ್ಡದು, ಬೆಂಟೆಕ್ಸ್ ಬಾರ್ಡರು, ಅದಾದಮೇಲೆ ಹಾಫ್ ಆ್ಯಂಡ್ ಹಾಫ್ ಸ್ಯಾರಿ, ಈ ಥರ ಎಲ್ಲ ಇದೆ. ಅದಾದಮೇಲೆ ಮೈಸೂರು ಕ್ರೇಪಲ್ಲೇ ಸೆಮಿ ಸಿಲ್ಕ್ ಸ್ಯಾರೀಸ್ ಕೂಡ ಸಿಗುತ್ತೆ. ಸೊ ಅದರಲ್ಲೇ ನಾವು ತೊಗೊಂಡಿರೋವಂಥದ್ದು. ಯಾರು ಕೂಡ ಈ ಸ್ಯಾರೀಸ್ನ ಮೈಸೂರು ಸಿಲ್ಕ್ ಪ್ಯೂರ್ ಅಂತಲೇ ಹೇಳ್ಬೋದು. ಅಂದರೆ ರಿಯಲ್ ಆಗಿ ನೋಡಿದ್ರೆ ಅದೇ ಥರನೇ ಕಾಣುತ್ತೆ. ಬಾರ್ಡರ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಹಾಗೆಯೇ ಇಲ್ಲಿ ಜೆರಿ ವರ್ಕ್ ಏನಿದೆ ಅದು ಶೈನಿಂಗ್ ಇದೆ, ಒಂದು ಒಳ್ಳೆ ಶೈನ್ ಇದೆ, ಮತ್ತು ಕ್ವಾಲಿಟಿ ವೈಸ್ ಕೂಡ ತುಂಬಾ ಚೆನ್ನಾಗಿದೆ. ಸೊ ಹಾಗಾಗಿ ಸೆಮಿ ಸಿಲ್ಕ್ ಸ್ಯಾರೀಸ್ ಕೂಡ ಇವಾಗೆಲ್ಲ ಟ್ರೆಂಡಿಂಗ್ ಅಂತಲೇ ಹೇಳ್ಬೋದು. ಅದು ಕೂಡ ತುಂಬಾ ಸೇಲ್ ಆಗ್ತಿದೆ. ಒಳ್ಳೊಳ್ಳೆ ಕಾಂಟ್ರಾಸ್ಟ್ ಕಲರ್ಸಲ್ಲಿ ಅವೈಲೇಬಲ್ ಇದೆ. ಹಾಗೆಯೇ ಇನ್ನು ಏನಪ್ಪ ಅಂತಂದರೆ ಬೇರೆ ಬೇರೆ ರೀತಿ ಸೆಮಿ ಸಿಲ್ಕ್ ಸ್ಯಾರೀಸು ಕೂಡ ಅವೈಲೇಬಲ್ ಇದೆ. ಅದ್ರ ಜೊತೆಗೆ ಸಿಲ್ಕ್ ಸ್ಯಾರೀಸಲ್ಲಿ ಪೋಚಂಪಲ್ಲಿ ತುಂಬ ಟ್ರೆಂಡಿಂಗಲ್ಲಿದೆ ಇವಾಗ, ಅದು ಕೂಡ ತುಂಬಾ ಇದೆ ಅವ್ರ ಹತ್ರ. ಅದಾದಮೇಲೆ ಸಿಲ್ಕ್ ಸ್ಯಾರೀಸ್ ನಾರ್ಮಲ್ ಆಗಿರೋದು ಇದೆ, ಕಾಟನ್ ಸ್ಯಾರೀಸ್ ಇದೆ, ಸೆಮಿ ಸಿಲ್ಕ್ ಇದೆ, ಕಾಟನ್ ಸಿಲ್ಕ್ ಇದೆ, ಈ ರೀತಿ ಟೆಸಾರ್ ಸಿಲ್ಕು, ಈ ರೀತಿ ಎಲ್ಲ ವೆರೈಟಿ ಆಫ್ ಸಿಲ್ಕ್ ಸ್ಯಾರೀಸ್ ಅವ್ರ ಹತ್ರ ಅವೈಲೇಬಲ್ ಇದೆ. ಹಾಗೆಯೇ ಸೆಮಿ ಸಿಲ್ಕ್, ಸೇಮ್ ಸಿಲ್ಕಲ್ಲಿ ಯಾವ ಥರ ತೊಗೊಳ್ತೀರಿ ಅದೇ ರೀತಿ ಸೆಮಿ ಸಿಲ್ಕಲ್ಲೂ ಕೂಡ ನಿಮಗೆ ತುಂಬಾ ಸೀರೆಗಳು ಅಲ್ಲಿ ಸಿಗುತ್ತೆ. ಸೊ ಒಂದ್ಸತಿ ವಿಸಿಟ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಸೀರೆಗಳೆಲ್ಲ ಸಿಗುತ್ತೆ ಅಂತ ಅಂದ್ಬಿಟ್ಟು. ವಿಡಿಯೋ ಎಂಡಿಂಗಲ್ಲಿ ನಾನು ಹೇಳ್ತೀನಿ ಅಡ್ರೆಸ್ ಎಲ್ಲಿ ಬರುತ್ತೆ, ನಾನು ಎಲ್ಲಿ ತೊಗೊಂಡೆ, ಯಾವ ಸ್ಟೋರು ಅಂತ ಅಂದ್ಬಿಟ್ಟು. ಸೊ ವಿಡಿಯೋ ಫುಲ್ಲಾಗಿ ನೋಡಿ. ಸೊ ಅಲ್ಲಿ ಅವ್ರು ಮೈಸೂರು ಸಿಲ್ಕ್ ಸೀರೆ ನೋಡುವಾಗ ನಮಗೊಂದು ಅದೇ ರೀತಿ ಮೈಸೂರು ಸಿಲ್ಕಲ್ಲೇ ಇಷ್ಟ ಆಗೋಯ್ತು. ಡಾರ್ಕ್ ಆರೆಂಜ್ ರೆಡ್ ಥರ ಬರುತ್ತೆ, ಅದಕ್ಕೆ ಬಾಟಲ್ ಗ್ರೀನ್ ಕಲರ್ ಮ್ಯಾಂಗೋ ಬಾರ್ಡರ್ ಬರುತ್ತೆ. ಸಖತ್ತಾಗಿತ್ತು, ಅಂದರೆ ಬಾರ್ಡರ್ ಸಖತ್ ಹೈಲೈಟ್ ಆಗಿತ್ತು, ಮತ್ತು ಜೆರಿ ವರ್ಕು ತುಂಬ ಶೈನಿಂಗ್ ಥರ, ಮತ್ತು ಪಲ್ಲು ಕೂಡ ವೆರಿ ರಿಚ್ ಇತ್ತು, ಮತ್ತು ಹೋಲ್ ಸ್ಯಾರಿ ಜೆರಿ ವರ್ಕ್ ಇತ್ತು. ತುಂಬಾ ಇಷ್ಟ ಆಗಿ ಇದೇ ರೀತಿ ಆ ಸೀರೆನ ನಾನು ಸೆಲೆಕ್ಟ್ ಮಾಡಿಬಿಟ್ಟು ಇಟ್ಕೊಂಡಿದ್ದೆ. ಸಪೋಸ್ ನಮಗೆ ಸಿಲ್ಕ್ ಸ್ಯಾರೀಸಲ್ಲಿ ಇಷ್ಟ ಆಗಿಲ್ಲ ಅಂದರೆ ಫೈನಲಿ ನಾವು ಅದನ್ನೇ ತಗೊಳ್ಳೋಣ ಅಂತ ಅಂದ್ಬಿಟ್ಟು. ಬಟ್ ಲಾಸ್ಟಿಗೆ ಸಿಲ್ಕ್ ಸ್ಯಾರಿ ನೋಡೋವಾಗ ನಾನು ಲಾಸ್ಟ್ ವಿಡಿಯೋದಲ್ಲಿ ನೋಡಿರ್ತೀರ ಸಿಲ್ಕ್ ಸ್ಯಾರಿ ಯಾವ ರೀತಿ ತೊಗೊಂಡಿದ್ದೀವಿ ಅಂತ. ಆ ಒಂದು ಕಾಂಬಿನೇಷನಲ್ಲಿ ನಮ್ಮ ಹತ್ರ ಇರಲಿಲ್ಲ ಅಂತ ಅಂದ್ಬಿಟ್ಟು ಫೈನಲಿ ಅದನ್ನೇ ತೊಗೊಂಡ್ಬಂದ್ವಿ. ಇಲ್ಲ ಅಂದಿದ್ರೆ ಖಂಡಿತವಾಗ್ಲೂ ನಾನು ಕೂಡ ಮೈಸೂರು ಸಿಲ್ಕ್ ತೊಗೊಳ್ಳೋಣ ಅಂತಲೇ ನಾನು ಕೂಡ ಹೋಗಿದ್ದಿದ್ದು. ಅಷ್ಟು ಚೆನ್ನಾಗಿತ್ತು ಸೀರೆ ಹೊತ್ತು. ಸೊ ಕಲೆಕ್ಷನ್ ತುಂಬಾ ಚೆನ್ನಾಗಿದೆ. ಓಕೆ, ಈಗ ಜಾಸ್ತಿ ನಾನು ಲ್ಯಾಗ್ ಮಾಡಲ್ಲ, ಯಾವ ಸೀರೆ ಎಷ್ಟು ಅಂತ ಹೇಳ್ತೀನಿ. ಸೊ ಫಸ್ಟು ಇದೆಲ್ಲ ಸೆಮಿ ಸಿಲ್ಕ್ ಸ್ಯಾರಿ, ಮೈಸೂರು ಕ್ರೇಪಲ್ಲೇ ಸೆಮಿ ಸಿಲ್ಕ್ ಸ್ಯಾರಿ ಇದು. ಆ್ಯಕ್ಚುಲಿ ವಿಡಿಯೋದಲ್ಲಿ ನೋಡಿಬಿಟ್ಟು ನಮ್ಮ ರಿಲೇಟಿವ್ಸ್ ಎಲ್ಲ ಕೇಳ್ತಾ ಇದ್ರು ಪ್ಯೂರ್ ಸಿಲ್ಕ್ ಅದು ಏನು ಅಂತ ಅಂದ್ಬಿಟ್ಟು. ಯಾಕಂದರೆ ಆ ಥರ ಕಾಣುತ್ತೆ ಇದು. ಆ್ಯಕ್ಚುಲಿ ಬಾರ್ಡರ್ ನೋಡಿ ಎಷ್ಟು ಹೈಲೈಟೆಡ್ ಆಗಿದೆ ಅಂತ. ಯಾರು ಕೂಡ ಹೇಳಲ್ಲ ಇದನ್ನು ಸೆಮಿ ಸಿಲ್ಕ್ ಅಂತ, ಪ್ಯೂರ್ ಸಿಲ್ಕ್ ಥರನೇ ಕಾಣುತ್ತೆ ಇದು. ಇದು ಕಾಂಬಿನೇಷನ್ ಕೂಡ ತುಂಬ ಚೆನ್ನಾಗಿದೆ. ರಾಣಿ ಪಿಂಕ್ಗೆ ಡಾರ್ಕ್ ನೆವಿ ಬ್ಲೂ ಕಾಂಬಿನೇಷನ್ ಬರುತ್ತೆ. ಹಾಗೆ ಬಾರ್ಡರ್ ತುಂಬ ಹೈಲೈಟೆಡ್ ಆಗಿದೆ, ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ. ಸೊ ಈ ರೀತಿನೇ ನಾವು ಇಷ್ಟು ಸ್ಯಾರೀಸ್ನ ತೊಗೊಂಡಿದ್ದೀವಿ ನೋಡಿ. ಇದು ಸೆಲ್ಫಲ್ಲಿ ಬರುತ್ತೆ. ಇದು ಕ್ರೀಮ್ ವಿತ್ ವೈನು, ಹಾಗೆ ಇದು ಸೆಲ್ಫು, ಮತ್ತು ಇದು ಇಷ್ಟು ಸೀರೆನೂ ಸೆಮಿ ಸಿಲ್ಕ್ ಸ್ಯಾರೀಸ್, ಸೆಮಿ ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರೀಸ್ ಇದೆಲ್ಲ ತೊಗೊಂಡಿರೋದು ನಾವು. ಸೊ ಇದೆಲ್ಲ ಕಾಸ್ಟ್ ಬಂದು ಆ್ಯಕ್ಚುಯಲ್ ಕಾಸ್ಟ್ ಬಂದು 1300 ಹೇಳಿದ್ರು. ಬಟ್ ನಮಗೆ ಡಿಸ್ಕೌಂಟೆಡ್ ಪ್ರೈಸಲ್ಲಿ ಸೀರೆಗಳು ಸಿಕ್ತು. ಸೊ ಇನ್ನೊಂದೇನಪ್ಪ ಅಂತ ಅಂದರೆ
ಎಷ್ಟು ಪರ್ಸೆಂಟ್ ಡಿಸ್ಕೌಂಟ್ ಅನ್ನೋದನ್ನು ನೀವು ಶಾಪಲ್ಲೇ ವಿಸಿಟ್ ಮಾಡಿದ್ರೆ ಬೆಟರ್ ಅಂತ ಅಂದ್ಕೊಳ್ತೀನಿ. ಯಾಕಂತಂದರೆ ಯೂಶಲಿ ಡಿಸ್ಕೌಂಟೆಡ್ ಪ್ರೈಸಲ್ಲಿ ನಮಗಾಯಿತು. ಓಕೆನಾ, ಆ್ಯಕ್ಚುಯಲ್ ಪ್ರೈಸ್ ಬಂದು 1300 ಇರುತ್ತೆ ಸ್ಯಾರೀಸ್ಗೆಲ್ಲ. ಓಕೆ, ಕ್ವಾಲಿಟಿನೂ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಇದರಲ್ಲಿ ಬೇರೆ ಬೇರೆ ಪ್ರೈಸಲ್ಲೂ ಕೂಡ ನಿಮಗೆ ಸಿಗ್ಬೋದು, ಬಟ್ ಕ್ವಾಲಿಟಿ ನೋಡಬೇಕಾಗತ್ತೆ. ಸೊ ಕ್ವಾಲಿಟಿ ಸ್ವಲ್ಪ ಥಿಕ್ನೆಸ್ಸು ಇದೆಲ್ಲ ನೋಡಿದಾಗ ತುಂಬಾ ಚೆನ್ನಾಗಿದೆ. ಹಾಗಾಗಿ ನಾವು ಇಷ್ಟು ಸ್ಯಾರಿನ ನಾವು ಪರ್ಚೇಸ್ ಮಾಡಿರೋದು. ಸೊ ಇದರಲ್ಲಿ ಇನ್ನೊಂದೇನಪ್ಪ ಅಂದರೆ ಈ ಕಲರ್ ತುಂಬ ಜನ ಇಷ್ಟಪಟ್ಟಿದ್ದಾರೆ. ಅಂದರೆ ಇದು ಕ್ರೀಮ್ ವಿತ್ ವೈನು, ಇದು ನೋಡ್ತಾ ಇರ್ಬೋದು. ಇದು ಕೂಡ ತುಂಬಾ ಚೆನ್ನಾಗಿದೆ ಸೀರೆ ನೋಡಿ, ವೇರ್ ಮಾಡಿದ್ರೆ ಇದೆಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ನಮಗೆ ಸೆಮಿ ಸಿಲ್ಕಲ್ಲಿ ನೋಡೋಣ ಅಂತ ಅಂದ್ಕೊಂಡೆ ನಾವು ಕೂಡ ಇಷ್ಟು ಸೀರೆ ತೊಗೊಂಡಿದ್ದು. ಆ್ಯಕ್ಚುಲಿ ನಾನು ಹೇಳಿದಾಗೆ 2 ಸೀರೆ ಪರ್ಚೇಸ್ ಮಾಡಬೇಕು ಅಂತ ಹೋಗಿ ಇಷ್ಟಪಟ್ಟು ಹಾಗೆ ಡಿಸ್ಕೌಂಟೆಡ್ ಪ್ರೈಸಲ್ಲಿ ನಮಗೆ ಮಾಡಿಕೊಟ್ಟಿದ್ದಕ್ಕೆ ಇಷ್ಟು ಸೀರೆ ಅಂದರೆ ಸೆಮಿ ಸಿಲ್ಕ್ ಸ್ಯಾರೀಸ್ನ ನಾವು ಪರ್ಚೇಸ್ ಮಾಡಿರೋದು. ಓಕೆ, ಸೊ ಇದು ಬಂದು ಕ್ರೀಮ್ ವಿತ್ ವೈನ್ ಕಲರ್, ಇದು ಕೂಡ ತುಂಬ ಜನ ಇಷ್ಟಪಟ್ಟಿದ್ದಾರೆ ಈ ಸ್ಯಾರಿ ಕೂಡ. ಸೊ ಇದೆಲ್ಲದೂ 1300 ರೇಂಜ್. ಓಕೆನಾ, ಸೊ ಇದಿಷ್ಟು ಸೆಮಿ ಸಿಲ್ಕ್ ಸ್ಯಾರಿ. ಸೊ ಇಷ್ಟ ಆಯಿತು, ಹಾಗಾಗಿ ಇದನ್ನ ಸೆಲ್ಫ್ ತಗೊಂಡಿರೋದು. ಇದು ಮತ್ತೆ ಇದು ಕನಕಾಂಬರ ಕಲರ್ ಬರುತ್ತೆ. ಇದು ನೋಡೋದಕ್ಕೆ ವಿಡಿಯೋದಲ್ಲಿ ಸ್ವಲ್ಪ ಲೈಟಾಗಿ ಕಾಣ್ಬೋದು, ಬಟ್ ಇದು ವೇರ್ ಮಾಡುವಾಗಂತೂ ತುಂಬಾ ಚೆನ್ನಾಗಿ ಕಾಣುತ್ತೆ. ಇಷ್ಟು ಸೆಮಿ ಸಿಲ್ಕ್ ಸ್ಯಾರೀಸ್, ಕ್ರೇಪ್ ಸ್ಯಾರೀಸ್. ನೆಕ್ಸ್ಟು ಇದನ್ನ ತಗೊಂಡ್ವಿ. ಸೊ ಈ ಸ್ಯಾರಿನೂ ಅಷ್ಟೇನೆ ತುಂಬಾ ಸಾಫ್ಟ್ ಆಗಿದೆ. ಹಾಗೆ ಇದು ಕೂಡ ಸೆಮಿ ಸಿಲ್ಕ್ ಅಂದ್ರೆ ಟಿಶ್ಯೂ ಸಿಲ್ಕ್ ಬರುತ್ತಲ್ವಾ, ಆ ರೀತಿ ಸ್ಯಾರಿ ಇದು. ಸೊ ಇದು ಫುಲ್ಲು ಸ್ಯಾರಿ ಫುಲ್ಲು ಕ್ರೀಮ್ ಕಲರು, ಮತ್ತೆ ಇದಕ್ಕೆ ರನ್ನಿಂಗ್ ಬ್ಲೌಸ್ ಇದೆ. ಸೊ ಇದು ನೋಡಿ, ಇದು ಕೂಡ ಅಷ್ಟೇ ತುಂಬಾ ಸಾಫ್ಟ್ ಆಗಿ ತುಂಬ ಚೆನ್ನಾಗಿದೆ, ಕ್ವಾಲಿಟಿನೂ ಚೆನ್ನಾಗಿದೆ. ಹಾಗೆ ಇದಕ್ಕೆಲ್ಲ ಸಿಲ್ವರ್ ಜರಿ ಬರುತ್ತೆ. ಇದು ಕೂಡ ಅಷ್ಟೇ ಸ್ಯಾರಿ ಫುಲ್ ಈ ರೀತಿ ಬುಟ್ಟ ಇದೆ, ಹಾಗೆ ಡಿಸೈನ್ ಎಲ್ಲ ಇದೆಯಲ್ಲ ಜರಿ ವರ್ಕು, ಇದು ಕೂಡ ರಿಚ್ ಆಗಿ ಕಾಣಿಸ್ತಿತ್ತು. ಇದು ಕೂಡ ಅಷ್ಟೇ 1300, ನಮಗಿದು 700 ಆಯಿತು. ಹಾಗೆ ಇದು ಒಂದೇ ಪೀಸ್ ಇದ್ದಿದ್ದು, ನಾನು ಹೇಳಿದಾಗ ಇದು ಲಾಸ್ಟ್ ಸೀರೆ. ಯಾವುದು ಇದು ಬಿಟ್ಟರೆ ಇನ್ನು ಕಲರ್ ಕಾಂಬಿನೇಷನ್ ಬೇರೆ ಕಲರ್ಸ್ ನೋಡ್ತೀವಿ ಅಂದರೂ ಕೂಡ ಇರಲಿಲ್ಲ ಇದರಲ್ಲಿ. ಲಾಸ್ಟ್ ಪೀಸ್ ಆಗಿದ್ರಿಂದ ನಮಗೆ ತುಂಬಾ ಕಮ್ಮಿ ಮಾಡ್ಕೊಂಡು ಕೊಟ್ಟರು. ಅಂದರೆ 700 ರುಪೀಸ್ಗೆ ನಮಗೆ ಈ ಸೀರೆ ಸಿಕ್ತು. ರನ್ನಿಂಗ್ ಇದ್ರೂ ಪರವಾಗಿಲ್ಲ, ಬ್ಲೌಸ್ ಪೀಸ್ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಮತ್ತೆ ಹೋಗಿ ನಾವು ಬ್ಲೌಸ್ ಪೀಸ್ ಕೂಡ ತಂದ್ವಿ. ಗ್ರೇಪ್ ವೈನ್ ಕಲರು, ಅದು ಕೂಡ ಚೆನ್ನಾಗಿರೋದು ಸಿಕ್ತು, ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಕ್ರೀಮ್ ಸ್ಯಾರಿ ಇದನ್ನು ತೊಗೊಂಡಿದ್ದೀವಿ. ನೆಕ್ಸ್ಟ್ ಇದು ಕೂಡ ಅಷ್ಟೇ ಸೆಮಿ ಸಿಲ್ಕ್, ಅಂದರೆ ಕಾಪರ್ ಜರಿ ಬರುತ್ತೆ ಇದರಲ್ಲಿ. ಇದು ಕೂಡ ಅಷ್ಟೇ ಜಸ್ಟ್ ಅವಾಗ ತಾನೇ ಮಾರ್ಕೆಟಿಂದ ತೆಗ್ದು ಬಂಡಲಿಂದ ಜಸ್ಟ್ ತೆಗ್ದಿದ್ದು ಅಷ್ಟೇ. ಮೆಹಂದಿ ಕಲರ್ಗೆ ಡಾರ್ಕ್ ಸೇಮ್ ಇದೇ ಬಾರ್ಡರ್ ಎಲ್ಲ ಸಾರಿಗೂ. ಕಾಂಬಿನೇಷನ್ ಬಂದು ಮೆಹಂದಿ ಕಲರು ಮತ್ತು ಯೆಲ್ಲೋ ಕಲರು, ಅದಾದಮೇಲೆ ಕ್ರೀಮು ಮತ್ತು ಈ ಕಲರು, ಇದೆಲ್ಲ ಇತ್ತು. ತುಂಬ ಕಲರ್ಸ್ ಇತ್ತು. ಸ್ಯಾರಿ ಕೂಡ ಅಷ್ಟೇ 2000 ಸಮಥಿಂಗ್ ಹೇಳಿದ್ರು, 2000 ಚೇಂಜ್, 2100 ಏನೋ ಹೇಳಿದ್ರು ಅಂತ ಅಂದ್ಕೊಳ್ತೀನಿ. ಅಷ್ಟಾಗಿ ನಂಗೆ ನೆನಪಾಗ್ತಾ ಇಲ್ಲ. ಇದು ಕೂಡ ನಮಗೆ ಡಿಸ್ಕೌಂಟೆಡ್ ಪ್ರೈಸಲ್ಲಿ 1800ಗೆ ಮಾಡಿಕೊಟ್ರು. ಸೊ ಇದು ಕೂಡ ತುಂಬ ಇಷ್ಟ ಆಯಿತು ಅಂತ ತೊಗೊಂಡ್ವಿ. ಕಾಪರ್ ಜರಿ ಇರುವಂಥದ್ದು ಇದು ಈ ಸ್ಯಾರಿ. ಆಲ್ಮೋಸ್ಟ್ ಎಲ್ಲ ಓಪನ್ ಮಾಡಿ ತೋರಿಸಿದ್ದೀನಿ, ಜಸ್ಟ್ ಹಾಗೆ ಬೇಕಾದ್ರೆ ನೋಡ್ಬೋದು. ಇದು ಉಟ್ಕೊಂಡಾಗಲೂ ಕೂಡ ಚೆನ್ನಾಗಿ ಕಾಣುತ್ತೆ. ಸೊ ನಮ್ಮ ಮಾವನ ಮಗಳು ಇದರಲ್ಲೇ ಕ್ರೀಮ್ ಕಲರಲ್ಲಿ ತೊಗೊಂಡು, ಆ್ಯಕ್ಚುಲಿ ಅದು ಸಖತ್ ರಿಚಾಗಿ ಕಾಣಿಸ್ತಾ ಇತ್ತು. ಯಾವ್ದಾರ ಫಂಕ್ಷನ್ಗೂ ಕೂಡ ವೇರ್ ಮಾಡ್ಬೋದು, ತುಂಬ ಚೆನ್ನಾಗಿತ್ತು. ನೆಕ್ಸ್ಟ್ ಇದು ಆ್ಯಕ್ಚುಲಿ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಈ ಸ್ಯಾರಿನು. ಸೊ ಇದು ಡಾರ್ಕ್ ಸ್ಕೈ ಬ್ಲೂ ಅಂತ ಹೇಳ್ಬೋದು. ಬಾಟಲ್ ಗ್ರೀನ್ ಶೇಡ್ ಬರುತ್ತೆ, ಬಟ್ ಡಾರ್ಕ್ ಸ್ಕೈ ಬ್ಲೂಗೆ ಡಾರ್ಕ್ ಪಿಂಕ್ ಕಲರ್ ಕಾಂಬಿನೇಷನ್ ಕಾಂಟ್ರಾಸ್ಟು. ಸೊ ಇದು ಕೂಡ ಓಪನ್ ಮಾಡಿ ತೋರಿಸಿದ್ದೀನಿ ನಾನು, ಇನ್ನೊಂದ್ಸತಿ ನೋಡ್ಬೋದು ನೀವು. ಓಕೆ, ಇದು ನೋಡಿ ಜೆರಿ ವರ್ಕ್ ಯಾವ ರೀತಿ ಇದೆ ಅಂತ, ಸಿಕ್ಕಾಪಟ್ಟೆ ರಿಚಾಗಿ ಕಾಣಿಸ್ತಾ ಇದೆ. ಮತ್ತು ಸಣ್ಣ ಸಣ್ಣ ಏನಂದ್ರೆ ಸ್ಯಾರಿ ಫುಲ್ಲು ಬುಟ್ಟ ಡಿಸೈನ್ ಇದೆ ಈ ರೀತಿ. ಸೊ ಈ ರೀತಿ ಇದ್ದಾಗ ಅದರ ಫಂಕ್ಷನ್ ವೇರ್ ಮಾಡೋದು ತುಂಬ ಚೆನ್ನಾಗಿ ಕಾಣುತ್ತೆ, ಹಾಗೆ ರಿಚಾಗಿ ಕಾಣುತ್ತೆ. ಬಾರ್ಡರ್ ಹೈಲೈಟು ಮತ್ತು ಪಲ್ಲು ಚೆನ್ನಾಗಿದೆ, ಮತ್ತು ಜೊತೆಗೆ ಕಾಂಟ್ರಾಸ್ಟ್ ಬ್ಲೌಸ್ ಪೀಸ್ಗೂ ಕೂಡ ಸ್ಲೀವ್ಸ್ಗೆ ಅಂತ ಬಾರ್ಡರ್ ಕೂಡ ಕೊಟ್ಟಿದ್ದಾರೆ ಜೆರಿ ವರ್ಕ್, ಅದು ಮೇನ್ ಇಷ್ಟ ಆಯಿತು. ಯೂಶಲಿ ನೋಡಿ ಈ ರೀತಿ ಬರುತ್ತೆ ಸ್ಯಾರಿ. ಇದು ಕೂಡ ತುಂಬ ಜನ ಇಷ್ಟಪಟ್ಟಿದ್ದಾರೆ ಈ ಸೀರೆನೂ ಕೂಡ ನೋಡಿ. ಓಕೆ, ಇದು ಪಲ್ಲು ಬರುತ್ತೆ, ಅಂದರೆ ಸೆಲ್ಫ್ ಬರುತ್ತೆ ಇದು. ಹಾಗೆ ಇದು ಬಂದು ಇದು ಬ್ಲೌಸ್ ಪೀಸ್ ಬರುತ್ತೆ ನೋಡಿ. ಇದಕ್ಕೂ ಕೂಡ ವರ್ಕ್ ಕೊಟ್ಟಿದ್ದಾರೆ ಸ್ಲೀವ್ಸ್ಗೆ ಅಂತ. ಸೊ ಹಾಕೊಂಡಾಗ ಅಂದರೆ ಹೊಲ್ಸ್ ಹಾಕೊಂಡಾಗ ತುಂಬ ಚೆನ್ನಾಗಿ ಕಾಣುತ್ತೆ. ಹಾಗೆ ಇದು ಬಂದು ರಿಚ್ ಪಲ್ಲು ಇದೆ. ಸ್ಯಾರಿ ಕೂಡ ಅಷ್ಟೇ ತುಂಬಾ ಸಾಫ್ಟ್ ಆಗಿದೆ. ಬೇರೆ ಕಡೆ ಅಂದರೆ ನೀವು ಶೋರೂಮೆಲ್ಲ ತೊಗೊಳ್ತೀವಿ ಅಂತ ಅಂದರೆ ಕಮ್ಮಿ ಅಂದ್ರೂ ಒಂದು 3500 ಪ್ಲಸ್ ಹೇಳ್ತಾರೆ ಈ ಸ್ಯಾರಿಗೆ. ಆ್ಯಕ್ಚುಲಿ ಕ್ವಾಲಿಟಿ ಚೆನ್ನಾಗಿದೆ, ಹಾಗೆ ಥಿಕ್ನೆಸ್ ಚೆನ್ನಾಗಿದೆ ಸೀರೆದು. ಆಮೇಲೆ ವರ್ಕ್ ಎಲ್ಲ ತುಂಬಾ ಚೆನ್ನಾಗಿದೆ. ಈ ಸ್ಯಾರಿ ಇದೇ ಸ್ಯಾರಿ ನಾವು ಶೋರೂಮಲ್ಲಿ ತೊಗೊಳ್ತೀವಿ ಅಂತ ಅಂದರೆ ನಿಜವಾಗ್ಲೂ ಖಂಡಿತವಾಗ್ಲೂ ಜಾಸ್ತಿ ಹೇಳ್ತಾರೆ. ಬಟ್ ನಮಗೆ ಹೇಳಿದ್ದು ಈ ಸೀರೆಗೆ 2800 ರುಪೀಸ್ ನಮಗೆ ಆ್ಯಕ್ಚುಯಲ್ ಪ್ರೈಸ್ ಹೇಳಿದ್ದು.
ಬಟ್ ನಮಗೆ 1800 ರುಪೀಸ್ಗೆ ಹಾಕ್ಕೊಟ್ರು. ಆ್ಯಕ್ಚುಲಿ ಏನು ಗೊತ್ತಾ, ಅವರು ನೇಯ್ತಾರೆ, ಅಂದರೆ ಓನ್ ಮ್ಯಾನುಫ್ಯಾಕ್ಚರರ್ಸ್ ಥರ. ಸೊ ಹಾಗಾಗಿ ಅವರು ಸ್ವಲ್ಪ ಡಿಸ್ಕೌಂಟೆಡ್ ಪ್ರೈಸಲ್ಲಿ ಮಾಡಿಕೊಡ್ತಾರೆ. ಹಂಗಾಗಿ ರೇಟು ನಮಗೆ ಕಮ್ಮಿ ಸಿಗುತ್ತೆ. ಸೊ ಅದೇ ಮೇಯ್ನು. ಸೊ ಡೈರೆಕ್ಟಾಗಿ ಮ್ಯಾನುಫ್ಯಾಕ್ಚರರ್ಸ್ ಹತ್ರ ತೊಗೊಂಡಾಗ ಸ್ವಲ್ಪ ನಮಗೆ ಕಮ್ಮಿ ಬೀಳುತ್ತೆ. ಸೊ ಹಾಗಾಗಿ ವರ್ತ್ ಅಂತ ಅನಿಸುತ್ತೆ. ನಿಜವಾಗ್ಲೂ ಈ ಸೀರೆ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ನೋಡೋದಕ್ಕೆ. ಬಟ್ ನಮ್ಗೆ ಇಷ್ಟು ಕಮ್ಮಿ ಸಿಕ್ಕಿದೆ ಅಂತ ಅಂದರೆ ನಿಜ ಖುಷಿ ಆಗುತ್ತೆ ಸೀರೆ ತೊಗೊಳೋದಕ್ಕೂ. ಅಷ್ಟಿಲ್ದಲ್ಲೇ ಇಷ್ಟು ಸೀರೆಗಳನ್ನ ನಾವು ತೊಗೊಂಡಿಲ್ಲ. ಸೊ ಅದರಲ್ಲೇ ನೋಡ್ಕೋಬೋದು. ಹಾಗೆ ಈ ಸ್ಯಾರಿ ತುಂಬ ಜನ ಇಷ್ಟಪಟ್ಟಿರೋದು ಕಾಟನ್ ಸ್ಯಾರಿ. ಹಾಗೇನೆ ಕಾಟನ್ ಸ್ಯಾರೀಸಲ್ಲಿ ಹೇಳಬೇಕು ಅಂದ್ರೆ ಅವ್ರ ಹತ್ರ ಸಿಕ್ಕಾಪಟ್ಟೆ ವೆರೈಟೀಸ್ ಇದೆ. ಆ್ಯಕ್ಚುಲಿ ನಾವು ಹೋಗಿದ್ದ ದಿವಸ ಎಲ್ಲ ಖಾಲಿ ಆಗಿಬಿಟ್ಟಿತ್ತು, ಸ್ಟಾಕೇ ಇಲ್ಲ ಅಂತ ಹೇಳ್ತಾ ಇದ್ರು. ಇದರಲ್ಲೂ ಕೂಡ ನಾನು ಕಲರ್ಸ್ ಕೂಡ ಕೇಳಿದೆ, ಬಟ್ ಬೇರೆ ಪ್ಯಾಟರ್ನಲ್ಲಿ ತೋರಿಸಿದ್ರು ನನಗೆ ಯಾಕೋ ಅಷ್ಟು ಇಷ್ಟ ಆಗಲಿಲ್ಲ. ಬಟ್ ಈ ಒಂದು ಡಿಸೈನಲ್ಲಿ ಬೇರೆ ಬೇರೆ ರೀತಿ ಕಲರ್ಸ್ ಇದೆ ಅಂತ ಕೇಳಿದ್ದಕ್ಕೆ ಎಲ್ಲ ಸ್ಟಾಕ್ ಎಲ್ಲ ಖಾಲಿ ಆಗಿದೆ ಅಂತ ಹೇಳಿದ್ರು. ಬಟ್ ಕಾಟನ್ ಸ್ಯಾರೀಸ್ ಅವ್ರ ಹತ್ರ ತುಂಬಾ ಸಿಗುತ್ತೆ, ಅವೈಲೇಬಲ್ ಇದೆ ಕಾಟನ್ ಸ್ಯಾರೀಸ್ ಕೂಡ. ಯೂಶಲಿ ಆಫೀಸ್ ವೇರ್ಗೆ ಅಥವಾ ಸಣ್ಣ ಪುಟ್ಟ ಫಂಕ್ಷನ್ಸ್ಗೆಲ್ಲ ಸಖತ್ ರಿಚ್ ಆಗಿ ಕಾಣುತ್ತೆ. ಇದು ಆ್ಯಕ್ಚುಲಿ ನಂಗೆ ತಗೊಳ್ಳೋ ಅಂಥದ್ದೇ ಇರಲಿಲ್ಲ. ಹೀಗೆ ಹೋಗಿ ಕೂತಾಗ ಪಕ್ಕದಲ್ಲಿ ಇತ್ತು ಇದು ಸ್ಯಾರಿ. ನನಗೆ ನೋಡಿಷ್ಟು ತಗೊಂಡೆ. ನೋಡಿದ್ರೆ ಅದು ಕಾಟನ್ ಸ್ಯಾರಿ. ನನಗೆ ಯೂಶಲಿ ಕಾಟನ್ ಸ್ಯಾರಿ ಎಲ್ಲ ತುಂಬಾ ಇಷ್ಟ ಆಗುತ್ತೆ. ಹಾಗೆ ವೇರ್ ಮಾಡಿದ್ರೆ ನೀಟಾಗಿ ಕೂತ್ಕೊಳ್ಳುತ್ತಲ್ವ, ಹಾಗಾಗಿ ನನಗೆ ತುಂಬ ಇಷ್ಟ ಆಗುತ್ತೆ ಕಾಟನ್ ಸ್ಯಾರೀಸ್ ಎಲ್ಲ. ಸೊ ಹಾಗಾಗಿ ನನ್ನ ಹತ್ರ ಕಾಟನ್ ಸ್ಯಾರೀಸ್ ಕಮ್ಮಿನೇ ಇರೋದು. ನೋಡಿದ್ನಲ್ಲ ತುಂಬ ಇಷ್ಟ ಆಯಿತು. ಹಾಗೆ ಕಲರ್ ಕಾಂಬಿನೇಷನ್ ಕೂಡ ಅಷ್ಟೇ ತುಂಬಾ ಇಷ್ಟ ಆಯಿತು. ನೋಡಿ, ಲೈಟ್ ಪಿಂಕ್ಗೆ ಡಾರ್ಕ್ ಇದೇನಂತೀವಿ ರಾಮ ಗ್ರೀನ್ ಕಲರ್ ಅಂತ ಅಂದ್ಕೊಳ್ತೀನಿ. ರಾಮ ಗ್ರೀನ್ ಕಲರ್ ಕಾಂಬಿನೇಷನ್. ಈ ರೀತಿ ಕಾಂಬಿನೇಷನ್ ರೇರ್ ಏನೇ ಸಿಗಲ್ಲ ಯೂಶಲಿ. ಇದನ್ನ ಪರ್ಚೇಸ್ ಮಾಡಿದೆ. ಆ್ಯಕ್ಚುಲಿ ಇದನ್ನ ಪರ್ಚೇಸ್ ಮಾಡಬೇಕು ಅನ್ನೋದು ನನ್ನ ಮೈಂಡಲ್ಲೇ ನಿಲ್ಲಿಲ್ಲ. ಸೊ ತುಂಬ ಇಷ್ಟ ಆಯಿತು. ಹಾಗೆ ಕಲರ್ ಕಾಂಬಿನೇಷನ್ ಇಷ್ಟ ಆಯಿತು. ನನ್ನ ಹತ್ರ ಈ ಕಲರ್ ಇಲ್ಲ ಅಂತಂದು ನಾನು ಇದನ್ನು ಪರ್ಚೇಸ್ ಮಾಡಿದೆ. ಸೊ ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ನೋಡಿ. ಬಾರ್ಡರ್ ಕೂಡ ಚೆನ್ನಾಗಿ ಕಾಣುತ್ತೆ, ಒಂಥರ ಸಿಲ್ವರ್ ಜರಿ ಥರ ಚೆನ್ನಾಗಿ ಕಾಣುತ್ತೆ. ಹಾಗೆ ಸ್ಯಾರಿ ಫುಲ್ಲು ಪಿಂಕ್ ಇದೆ, ಒಂಥರ ಲೈಟ್ ಪಿಂಕ್ ಇದೆ ಅಲ್ವಾ, ಒಂಥರ ಟ್ರೆಂಡಿಂಗಲ್ಲಿ ಇರೋವಂಥ ಸ್ಯಾರೀಸ್ ಥರ ತುಂಬ ಚೆನ್ನಾಗಿ ಕಾಣುತ್ತೆ. ಇವೆಲ್ಲ ವೇರ್ ಮಾಡಿದಾಗ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಸೊ ತುಂಬ ಜನಕ್ಕೆ ಇಷ್ಟ ಆಗಿದೆ ಈ ಸ್ಯಾರಿ ಆ್ಯಕ್ಚುಲಿ. ಈಗ ಹೋದ್ರೂ ಅಷ್ಟೇ ನಿಮಗೆ ಸ್ಟಾಕ್ಸ್ ಇರುತ್ತೋ ಇರಲ್ವೋ ಅದು ನನಗೆ ಗೊತ್ತಿಲ್ಲ. ಬಟ್ ಸ್ಟಾಕ್ಸ್ ತುಂಬಾನೇ ಬರ್ತಿರುತ್ತೆ, ಅದೇ ರೀತಿ ಅವ್ರ ಹತ್ರ ಸೇಲ್ ಕೂಡ ಆಗ್ತಿರುತ್ತೆ. ಸೊ ಈ ಕಾಟನ್ ಸ್ಯಾರಿದು ರೇಟ್ ಬಂದು 900 ರುಪೀಸು. ಬಟ್ ಅವ್ರು ನಮಗೆ 700 ರುಪೀಸ್ಗೆ ಮಾಡಿಕೊಟ್ರು. ಸೊ ತುಂಬಾ ರೀಸನಬಲ್ ಆಗಿ ಪ್ರೈಸ್ ರೇಂಜ್ ಹೇಳ್ತಾರೆ. ತುಂಬ ಜಾಸ್ತಿ ಹೇಳೋದು, ಕಮ್ಮಿ ಮಾಡೋದು ಆ ರೀತಿ ಮಾಡೋದಿಲ್ಲ. ಹಾಗೆ ಕ್ವಾಲಿಟಿನೂ ಕೂಡ ಹಂಗೆ ಇರುತ್ತೆ. ಅವ್ರು ಹೇಳೋ ಪ್ರೈಸ್ ರೇಂಜ್ಗೆ ಕರೆಕ್ಟಾಗೇನೆ ಇರುತ್ತೆ. ಆ ರೀತಿ ನಮ್ಗೆ ಫೀಲ್ ಆಗುತ್ತೆ ಕೂಡ. ಹಾಗೆಯೇ ಇವಾಗ ಒಂದೊಂದು ಕಡೆ ಹೋದಾಗ ತೋರ್ಸೋದಕ್ಕೆಲ್ಲ ಹಿಂಜರಿತಾರೆ. ಒಂದೆರಡು ಸೀರೆ ಹಾಕ್ತಾರೆ, ನೋಡಿದ್ರೆ ನೋಡ್ಬೋದು, ಬಿಟ್ಟರೆ ಬಿಡ್ಬೋದು ಅನ್ನೋ ರೀತಿ ಮುಖ ಮಾಡ್ಕೊಂಡು ತೋರಿಸ್ತಾ ಇರ್ತಾರೆ. ನಂಗೆ ಆ ಥರ ಎಲ್ಲ ಇದ್ರೆ ನನಗೆ ಫಸ್ಟ್ ಆಫ್ ಆಲ್ ಅಲ್ಲಿ ಹೋಗೋದಕ್ಕೆ ನನಗೆ ಇಷ್ಟ ಆಗೋದಿಲ್ಲ. ತುಂಬ ಚೆನ್ನಾಗಿ ಅಂದರೆ ಒಂದು ಆಂಬಿಯನ್ಸ್ ಚೆನ್ನಾಗಿರುತ್ತೆ ಅಲ್ಲಿ. ಕೂಣ್ಸೋದೇ ಆಗಿರ್ಬೋದು, ಕಸ್ಟಮರ್ನ ಅಟೆಂಡ್ ಮಾಡೋದೇ ಆಗ್ಬೋದು, ಎಷ್ಟು ಸೀರೆ ಬೇಕಾದ್ರೂ ತೆಗೆದು ತೋರಿಸ್ತಾರೆ. ವಿಡಿಯೋದಲ್ಲಿ ನೀವು ನೋಡಿರ್ಬೋದು ಎಷ್ಟು ಸೀರೆ ತೆಗೆದು ಒಂದು ಪ್ಯಾಟರ್ನಲ್ಲಿ ಎಷ್ಟು ಕಲರ್ ಇದೆಯೋ ಅಷ್ಟು ತೆಗೆದು ಹಾಕ್ತಾರೆ. ಅಥವಾ ಬೇರೆ ಬೇರೆ ರೀತಿ ಪ್ಯಾಟರ್ನ್ ನೋಡ್ತೀರ ಅಂತ ಅವರೇ ತಂದು ತೋರಿಸ್ತಾರೆ. ಈ ರೀತಿ ಅವ್ರ ಆಂಬಿಯನ್ಸ್ ಆ ರೀತಿ ಇದ್ದಾಗ ನಮಗೆ ನೋಡೋವಂಥ ಇಂಟ್ರೆಸ್ಟ್ ಇರುತ್ತೆ. ಸೊ ನಾನು ಹೇಳ್ದಾಗೆ 2 ಸೀರೆ ತೊಗೊಳಕ್ಕೆ ಹೋಗಿ ಇಷ್ಟು ಸೀರೆ ಕೂಡ ನಾವು ಪರ್ಚೇಸ್ ಮಾಡ್ತೀವಿ ಆಬ್ವಿಯಸ್ಲಿ. ಸೊ ಅವರೇ ಓನ್ ಮ್ಯಾನುಫ್ಯಾಕ್ಚರರ್ಸ್ ಆಗಿರೋದ್ರಿಂದ ಸ್ವಲ್ಪ ಡಿಸ್ಕೌಂಟೆಡ್ ಪ್ರೈಸ್ಗೆ ಅಥವಾ ಆಫರ್ ಪ್ರೈಸ್ಗೆ ನಮಗೆ ಸೀರೆ ಕಮ್ಮಿ ಮಾಡ್ಕೊಂಡು ಕೊಡ್ತಾರೆ. ಅದು ಕೂಡ ಇಷ್ಟ ಆಗುತ್ತೆ. ಈಗ ಬೇರೆ ಕಡೆ ಹೋದಾಗೆಲ್ಲ ನಮ್ಗೆ ಆಲ್ಮೋಸ್ಟ್ ಎಕ್ಸ್ಪೀರಿಯನ್ಸ್ ಆಗಿಬಿಟ್ಟಿದೆ. ಕೆಲವೊಂದು ಕಡೆ ನೋಡಬೇಕು ಅಂತಲೂ ಅನ್ಸೋದಿಲ್ಲ. ಬಟ್ ಇವರು ಚೆನ್ನಾಗೂ ತೋರಿಸ್ತಾರೆ. ಹಾಗೆ ಒಳ್ಳೊಳ್ಳೆ ಕಲೆಕ್ಷನ್ಸ್ ಕೂಡ ಇಟ್ಟಿದ್ದಾರೆ. ಶಾಪಿಗೆ ವಿಸಿಟ್ ಮಾಡಿದ್ರೆ ಗೊತ್ತಾಗುತ್ತೆ. ಸಿಲ್ಕ್ ಸ್ಯಾರಿ ಅಂತೂ ಅವರು ಡಿಸ್ಕೌಂಟ್ ಪ್ರೈಸಲ್ಲಿ ಕೊಡ್ತಾರೆ. ಪ್ರೈಸ್ ಕಮ್ಮಿ ಅಂತ ಅಂದ್ಬಿಟ್ಟು ಸೀರೆ ಕ್ವಾಲಿಟಿ ಮತ್ತು ಸೀರೆ ಉದ್ದನೂ ಅಷ್ಟೇ ನೆರಿಗೆಗಳು ಚೆನ್ನಾಗಿ ಬೀಳಬೇಕು. ಆ ರೀತಿ ನೆರಿಗೆನೂ ಚೆನ್ನಾಗಿ ಬರುತ್ತೆ. ಹಾಗೆಯೇ ಬ್ಲೌಸ್ ಪೀಸ್ ಕೂಡ ಅಷ್ಟೇ. ಕೆಲವೊಂದು ಕಡೆ ಏನಾಗುತ್ತೆ, ಬ್ಲೌಸ್ ಪೀಸ್ ಎಲ್ಲ ತುಂಬ ಕಮ್ಮಿ ಇರುತ್ತೆ ಸೆಂಟಿಮೀಟರ್ಸು. ಸೊ ಇದು ಬ್ಲೌಸ್ ಪೀಸ್ ಕೂಡ ಅಷ್ಟೇ ದೊಡ್ಡದಾಗಿ ತುಂಬ ಚೆನ್ನಾಗಿರುತ್ತೆ. ಒಂದು ಸೀರೆ ಬ್ಲೌಸ್ ಪೀಸ್ ಎಲ್ಲ ಯಾವ ರೀತಿ ಕೊಟ್ಟಿರ್ತಾರೆ ಅಂತ ಅಂದ್ಬಿಟ್ಟು ನೋಡಿ, ಇದು ಬ್ಲೌಸ್ ಪೀಸ್ ಬರುತ್ತೆ, ದೊಡ್ಡದಾಗೆ ಇದೆ ಬ್ಲೌಸ್ ಪೀಸ್ ಕೂಡ. ಈ ರೀತಿ ಚೆನ್ನಾಗಿರುತ್ತೆ ಸ್ಯಾರೀಸ್ ಎಲ್ಲ. ಮತ್ತು ನರಿಗೆಗಳು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ಆರಾಮಾಗಿ ನಾವು ಪರ್ಚೇಸ್ ಮಾಡ್ಬೋದು ಅವ್ರ ಹತ್ರ. ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಅಂತ ಲಾಸ್ಟ್ ವಿಡಿಯೋದಲ್ಲಿ ಲಾಸ್ಟಲ್ಲಿ ನಾನು ರೇಷ್ಮೆ ಸೀರೆ ತೋರಿಸಿದ್ದೆ. ಸೊ ಅದೇ ರೀತಿ ಈಗಲೂ ಕೂಡ ಅಷ್ಟೇ ರೇಷ್ಮೆ ಸೀರೆ ಪ್ರೈಸ್ ಹೇಳ್ತೀನಿ. ಓಕೆ, ಲಾಸ್ಟಲ್ಲಿ ತಗೊಂಡಿರೋದು ಸಿಲ್ಕ್ ಸ್ಯಾರಿ, ಪ್ಯೂರ್ ರೇಷ್ಮೆ ಸೀರೆ. ಇದು ಲಕ್ಷ್ಮಿಗೆ ಅಂದರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಲಕ್ಷ್ಮಿಗೆ ಉಡ್ಸೋದಕ್ಕೆ ಅಂತ ತಗೊಂಡಿದ್ದು. ಇದನ್ನ ನಾನು ಹೇಳಿದ ಸೀರೆ ನೋಡ್ಬೋದು. ಇನ್ನೊಂದ್ಸತಿ ಸ್ಯಾರಿ ತೋರಿಸ್ತಾ ಇದ್ದೀನಿ.
ಫುಲ್ಲು ಜರಿ ವರ್ಕ್ ಇದೆ, ಈ ರೀತಿ ಸ್ಮಾಲ್ ಚೆಕ್ಸ್ ಇದೆ. ಹಾಗೆ ಇದು ರೇರ್ ಕಾಂಬಿನೇಷನ್. ಈ ಕಾಂಬಿನೇಷನ್ ಅಲ್ಲಿ ಯೂಶಲಿ ಸಿಗಲ್ಲ, ಅಂದ್ರೆ ಇದು ಪಿಂಕ್ ಅಲ್ಲ, ಇದು ಆನಿಯನ್ ಕಲರ್ ಬರುತ್ತೆ. ಆನಿಯನ್ ಕಲರ್ಗೆ ಡಾರ್ಕ್ ಮೆಜೆಂಟಾ ಕಲರ್ ಕಾಂಬಿನೇಷನ್ ಬರುತ್ತೆ. ಸೊ ಬಾರ್ಡರ್ ಕೂಡ ಸಖತ್ ಹೈಲೈಟ್ ಆಗಿದೆ ನೋಡಿ, ರಿಚ್ ಬಾರ್ಡರ್ ಇರುತ್ತೆ. ಯಾವುದೇ ರೇಷ್ಮೆ ಸೀರೆಗೆ ಬಾರ್ಡರ್ ಚೆನ್ನಾಗಿರ್ಬೇಕು. ನಮಗೆ ಬಾರ್ಡರ್ ಇಷ್ಟ ಆದ್ರೆ ನಮಗೆ ಸೀರೆ ಇಷ್ಟ ಆಗುತ್ತೆ. ಹಾಗೆ ಕಲರ್ ಕಾಂಬಿನೇಷನ್ ಇಲ್ದಲ್ಲ ಇರೋದನ್ನ ನೋಡಿ ನಾವು ತಗೊಳ್ತೀವಿ. ಯೂಶಲಿ ನಾವು ಸಾರಿ ತಗೊಳಕ್ ಹೋದಾಗೆಲ್ಲ ಅದೇ ರೀತಿನೇ ಮಾಡೋದು. ಇರುವಂತ ಕಲರ್ಸ್ ನಾವು ತಗೊಳೋದಕ್ಕೆ ಹೋಗೋದಿಲ್ಲ, ಆದಷ್ಟು ಇಲ್ದಲ್ಲಿರುವಂತ ಕಲರ್ಸ್ ನ ಹುಡುಕ್ತಿವಿ. ಸೊ ಅದೇ ರೀತಿ ನಮ್ಗೆ ಈ ಸೀರೆ ಸಿಕ್ತು. ತುಂಬಾನೇ ಚೆನ್ನಾಗಿದೆ, ಕಲರ್ ಬ್ರೈಟ್ ಆಗಿದೆ. ಹಾಗೆ ಬಾರ್ಡರ್ ಇಷ್ಟ ಆಯ್ತು. ಮತ್ತೆ ಸ್ಯಾರಿ ಫುಲ್ಲು ಸಣ್ಣ ಸಣ್ಣ ಚೆಕ್ಸ್ ಜರಿ ವರ್ಕ್ ಇದೆ. ಅದಾದ್ಮೇಲೆ ಸ್ಯಾರಿ ಫುಲ್ಲು ಬುಟ್ಟ ವರ್ಕ್ ಇದೆ. ಸೊ ಒಂದ್ಸತಿ ಇದನ್ನು ಕೂಡ ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ಇನ್ನೊಂದ್ಸತಿ ಸಖತ್ ರಿಚ್ ಆಗಿದೆ, ಹಾಗೆ ಚೆನ್ನಾಗೂ ಇತ್ತು. ಹಾಗಾಗಿ ಈ ಸೀರೆನ ತಗೊಂಡ್ವಿ ನೋಡಿ. ಸಣ್ಣ ಚೆಕ್ಸ್ ವರ್ಕ್ ಇದೆಯಲ್ವಾ, ಇದು ಸಖತ್ತು ಒಂಥರ ಬ್ರೈಟ್ ಆಗಿ ಕಾಣುತ್ತೆ. ಮತ್ತೆ ಹಾಗೆ ಬುಟ್ಟ, ಈ ಬುಟ್ಟನೇ ಹೈಲೈಟು. ಇದು ಕೂಡ ಅಷ್ಟೇ, ಸ್ಯಾರಿ ಫುಲ್ಲು ಈ ರೀತಿ ಬುಟ್ಟ ಇದೆ, ಅದು ಕೂಡ ಚೆನ್ನಾಗಿ ಕಾಣಿಸ್ತಿತ್ತು. ಅದಾದ್ಮೇಲೆ ಬ್ಲೌಸ್ ಕೂಡ ನೋಡ್ಬೋದು, ಸಣ್ಣದಾಗಿ ಇದನ್ನು ಕೂಡ ಲೈನ್ಸ್ ಇದೆ ನೋಡಿ, ಜರಿ ಈ ತರ ಇದ್ದಾಗ ಬ್ಲೌಸ್ ಹೊಲ್ಸ್ಕೊಂಡಾಗ್ಲೂ ತುಂಬಾ ಚೆನ್ನಾಗಿ ಕಾಣುತ್ತೆ. ಹಾಗೆ ಬಾರ್ಡರ್ ಕೂಡ ಸಖತ್ ಹೈಲೈಟ್ ಆಗಿದೆ. ರಿಚ್ ಪಲ್ಲು ಇದೆ ಇದಕ್ಕೆ. ಸೊ ಇದು ನನಗೆ ತುಂಬಾನೇ ಇಷ್ಟ ಆಯ್ತು. ಓಕೆ, ಈ ಪ್ಯೂರ್ ಸಿಲ್ಕ್ ಸ್ಯಾರಿ ಪ್ರೈಸ್ ಬಂದು ಆಕ್ಚುಯಲ್ ಪ್ರೈಸ್ ಬಂದು 10,700 ಚೇಂಜ್ ಏನೋ ಹೇಳಿದ್ರು, 10,700 ಸಮಥಿಂಗ್ ಹೇಳಿದ್ರು. ಸೊ ಇದಕ್ಕೆ ನಮಗೆ ಡಿಸ್ಕೌಂಟ್ ಮಾಡಿ ಕೊಟ್ಟು ಡಿಸ್ಕೌಂಟ್ ಮಾಡಿ 8,800 ತಗೊಂಡ್ರು. ಓಕೆ, 10 ಡೇಸ್ ಆಗಿದೆ ಆಲ್ರೆಡಿ ನಾವು ಪರ್ಚೇಸ್ ಮಾಡಿ. 8,800 ಪರ್ಫೆಕ್ಟ್ ಆಗುತ್ತೆ. ಅಂದ್ರೆ 8 ಲೆಕ್ಚರರ್ಸ್ ಆಗಿರೋದ್ರಿಂದ ಇಷ್ಟು ಡಿಸ್ಕೌಂಟೆಡ್ ಪ್ರೈಸ್ಗೆ ನಮಗೆ ಈ ಸ್ಯಾರಿ ಸಿಕ್ತು. ಇದೇ ಸ್ಯಾರಿ ನಾವು ಬೇರೆ ಕಡೆ ತಗೊಳಕ್ ಹೋಗಿದ್ರೆ ಕಮ್ಮಿ ಅಂದ್ರೂ ಒಂದು 11,000 ಚೇಂಜ್ ಇರ್ತಿತ್ತು ಅಂತ ಅನ್ಕೊಳ್ತೀನಿ. ನನಗೆ ಯೂಶಲಿ ಗೊತ್ತಿರೋ ರೀತಿ ಅಷ್ಟು ಹೇಳ್ತಾರೆ. ಬಟ್ ಇವ್ರ ಹತ್ರ ನಮಗೆ ಸಿಕ್ಕಾಪಟ್ಟೆ ಡಿಸ್ಕೌಂಟ್ ಅಲ್ಲೇ ಸಿಕ್ತು. ನಮ್ಗೆ ಈ ಸ್ಯಾರಿ ತುಂಬಾನೇ ಇಷ್ಟ ಆಯ್ತು. ಸೊ ನಾನು ವಿಡಿಯೋ ಸ್ಟಾರ್ಟಿಂಗ್ ಅಲ್ಲೇ ಹೇಳಿದಾಗ ಇನ್ನೊಂದು ಮೈಸೂರು ಸಿಲ್ಕ್ ಸ್ಯಾರಿ ನಾವು ನೋಡೋವಾಗ್ಲೇನೆ ಇಷ್ಟ ಆಗಿ ಒಂದು ಸೀರೆ ನಾನು ತೆಗೆದಿಟ್ಕೊಂಡ್ಬಿಟ್ಟಿದ್ದೆ. ಸಿಲ್ಕ್ ಸ್ಯಾರಿ ನೋಡೋಂಥ ಮನಸ್ಸಿರ್ಲಿಲ್ಲ. ಸೊ ಲಾಸ್ಟ್ ಅಲ್ಲಿ ನೋಡೋಣ, ಅದರಲ್ಲೂ ಕಲೆಕ್ಷನ್ಸ್ ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು ನೋಡಿದಾಗ ನಮ್ಗೆ ಈ ಸೀರೆ ಇಷ್ಟ ಆಯ್ತು ಅಂತ ತಗೊಂಡ್ವಿ. ಇಲ್ಲ ಅಂದ್ರೆ ನಾವು ಕೂಡ ಮೈಸೂರು ಸಿಲ್ಕ್ ಸ್ಯಾರಿನೇ ಪರ್ಚೇಸ್ ಮಾಡ್ತಿದ್ವಿ. ಅದು ಮ್ಯಾಂಗೋ ಬಾರ್ಡರ್ ಇತ್ತು, ಸಖತ್ ರಿಚ್ ಆಗಿ ತುಂಬಾನೇ ಚೆನ್ನಾಗಿತ್ತು. ನನಗೆ ಲಾಸ್ಟಿಗೂ ಕೂಡ ಆ ಸ್ಯಾರಿ ನನ್ಗೆ ಬಿಟ್ಟು ಬರೋಕೆ ನನ್ಗೆ ಮನಸ್ಸಾಗಿರ್ಲಿಲ್ಲ. ಸೊ ಅದು ಕೂಡ ಅಷ್ಟೇ 10,000 ಪ್ರೈಸ್ ರೇಂಜಲ್ಲಿ ಮೈಸೂರು ಸಿಲ್ಕ್ ಸೀರೆನೂ ಕೂಡ ಅದು ಕೂಡ ನಿಮಗೆ ಡಿಸ್ಕೌಂಟೆಡ್ ಪ್ರೈಸಲ್ಲಿ ಕೊಡ್ತಾರೆ. ಮೈಸೂರು ಸಿಲ್ಕ್ ಸೀರೆ ಅಂದರೆ ನಮ್ಮ ಅವನ ಮಗಳು ತೊಗೊಂಡಿದ್ದಾಳೆ ಅಂತ ಹೇಳಿದ್ನಲ್ವ, ನಾನು ಫೋಟೋ ಬೇಕಾದ್ರೆ ಇಲ್ಲಿ ಹಾಕ್ತೀನಿ. ಸೊ ಆ ಸ್ಯಾರಿ ಕೂಡ ಅಷ್ಟೇ 13,000 ಸಮಥಿಂಗ್ ಇದ್ದಿದ್ದು ಅದು ಪ್ರೈಸ್ ರೇಂಜು. ಅದು ಕೂಡ ಡಿಸ್ಕೌಂಟೆಡ್ ಪ್ರೈಸಲ್ಲಿ 10,000 ಚೇಂಜ್ ಹಾಕೊಟ್ಟಿದ್ದವರು. ಸೊ ಡಿಸ್ಕೌಂಟ್ ಮಾಡಿ ಕೊಟ್ಟರು. ತುಂಬ ಚೆನ್ನಾಗಿರೋ ಸೀರೆ ಸಿಕ್ತು. ಆ್ಯಕ್ಚುಲಿ ಸೀರೆ ಫುಲ್ ಅದನ್ನು ಕೂಡ ಜರಿ ವರ್ಕ್ ಇದೆ, ಅದು ಮೇಯ್ನು. ಮತ್ತು ಕಾಂಟ್ರಾಸ್ಟ್ ಕಲರ್ ಡಾರ್ಕ್ ಕಲರ್ ಇತ್ತು. ಮತ್ತೆ ಬಾರ್ಡರ್ ಸಖತ್ ಹೈಲೈಟ್ ಆಗಿತ್ತು. ಅದಾದ್ಮೇಲೆ ಪಲ್ಲು ಕೂಡ ಸಖತ್ ರಿಚ್ ಆಗಿತ್ತು. ಬ್ಲೌಸ್ ಪೀಸ್ ಕೂಡ ಅಷ್ಟೇ, ನೋಡೋದಕ್ಕೆಲ್ಲ ಚೆನ್ನಾಗಿರ್ಬೇಕು, ಎಲ್ಲ ನೋಡಿ ನಾವು ಸೀರೆ ತಗೊಳ್ತೀವಿ. ಸೊ ಹಾಗಾಗಿ ಎಲ್ಲ ಚೆನ್ನಾಗಿತ್ತು. ಆ ಮೈಸೂರು ಸಿಲ್ಕ್ ಸ್ಯಾರಿ ತಗೊಂಡಿರೋದು, ಅದಕ್ಕೆ ಅಷ್ಟು ಪ್ರೈಸ್ ರೇಂಜು. ಆ್ಯಕ್ಚುಲಿ ಮೈಸೂರು ಸಿಲ್ಕ್ ಬಂದು 35,000 to 40,000 ಪ್ರೈಸ್ ರೇಂಜ್ವರೆಗೂ ಇದೆ. ಸೊ ಗ್ರಾಮ್ಸ್ ಮೇಲೂ ಕೂಡ ಹೋಗುತ್ತೆ, ಅದು ಯೂಶಲಿ ಗೊತ್ತಿರುತ್ತೆ ಅಂತ ಅನ್ಕೊಳ್ತೀನಿ. ಸೊ ನಮಗೆ ಆ ಒಂದು ಪ್ರೈಸ್ ರೇಂಜ್ಗೆ ಹಾಕ್ಕೊಟ್ಟು ಅದಾದ್ಮೇಲೆ ಒಂದು ಮಾಮೂಲಿ ಸೆಮಿ ಸಿಲ್ಕ್ ಸ್ಯಾರಿ ತಗೊಂಡು ಮತ್ತೆ ಇನ್ನೊಂದೆರಡು ಸಿಂಥೆಟಿಕ್. ಆ್ಯಕ್ಚುಲಿ ಸಿಂಥೆಟಿಕ್ ಸ್ಯಾರೀಸ್ ಸಿಗುತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ, ಈ ಸತಿ ಹೋದಾಗಲೇ ಗೊತ್ತಾಗಿದ್ದು. ಲಾಸ್ಟ್ ವಿಡಿಯೋ ನಾನು ಹೋದ ವರ್ಷದ್ದು ಮಾಡಿದ್ನಲ್ಲ, ಆವಾಗ ಜಸ್ಟ್ ಬ್ರೈಡಲ್ ಸ್ಯಾರೀಸು ಮತ್ತು ರೇಷ್ಮೆ ಮತ್ತು ಸೆಮಿ ಸಿಲ್ಕ್ ಸ್ಯಾರೀಸ್ ಇದೆ ಅಂತ ನಾವು ಅಂದ್ಕೊಂಡಿದ್ದು, ಸಿಲ್ಕ್ ಸ್ಯಾರೀಸ್ ಎಲ್ಲ. ಬಟ್ ಸಿಂಥೆಟಿಕ್ ಸ್ಯಾರೀಸ್ ಕೂಡ ಇರುತ್ತೆ ಅಂತ ನಮಗೆ ಗೊತ್ತಿರಲಿಲ್ಲ. ಈ ಸತಿ ಹೋದಾಗ ಅದನ್ನು ಕೂಡ ಚೆನ್ನಾಗಿದೆ. 600 ಸ್ಟಾರ್ಟ್ ಆಗುತ್ತೆ ಪ್ರೈಸ್ ರೇಂಜು, ಅಪ್ ಟು 1,200 1,500ವರೆಗೂ ಸಿಂಥೆಟಿಕ್ ಸ್ಯಾರೀಸ್ ಅವೈಲೇಬಲ್ ಇದೆ ಅವ್ರ ಹತ್ರ. ಅದು ಕೂಡ ಅಷ್ಟೇ ತುಂಬ ಸಾಫ್ಟ್ ಆಗಿ ಚೆನ್ನಾಗಿದೆ. ಸೊ ಮೈಸೂರು ಸಿಲ್ಕ್ ಅಂತೂ ತುಂಬಾನೇ ಚೆನ್ನಾಗಿದೆ. ಅದನ್ನು ಕೂಡ ತಗೊಳ್ಳೋವಂಥ ಮನಸ್ಸಿತ್ತು ನನಗೆ, ಅದು ಬಿಟ್ಟು ಬರೋಕ್ಕೆ ನನಗೆ ಇಷ್ಟ ಆಗ್ತಿರ್ಲಿಲ್ಲ. ಬಟ್ ಏನು ಮಾಡೋದು, ಅಮೌಂಟ್ ಎಲ್ಲದಕ್ಕೂ ಸಾಕಾಗಬೇಕಲ್ಲ. ಸೊ ಇಷ್ಟು ಸ್ಯಾರೀಸ್ ತೊಗೊಂಡಿದ್ದೆ ಹೆಚ್ಚು ಅಂತಲೇ ಹೇಳ್ಬೋದು. ಸೊ ಇದಿಷ್ಟು ತಗೊಂಡು ಬಂದಿದ್ದಾಯ್ತು. ಸೀರೆಗಳಿಗೆ ಎಲ್ಲದಕ್ಕೂ 20% ಡಿಸ್ಕೌಂಟ್ ಮಾಡಿ ಕೊಡ್ತಾರೆ. ಸೊ ನನ್ನ ಬ್ಲಾಗ್ಸ್ ಕಡೆಯಿಂದ ನೀವೇನಾದ್ರು ಹೋದ್ರೆ ಎಕ್ಸ್ಟ್ರಾ 5% ಡಿಸ್ಕೌಂಟ್ ಮಾಡಿ ಕೊಡ್ತಾರೆ. ಹಾಗೇನೆ ಸೆಮಿ ಸಿಲ್ಕ್ ಸ್ಯಾರೀಸ್ಗೆ ಮತ್ತೆ ಅಂದ್ರೆ ಸಿಲ್ಕ್ ಸ್ಯಾರೀಸ್ಗೆಲ್ಲ ಬೇರೆ ಪ್ರೈಸೇ ಇರುತ್ತೆ, ಅದು ಡಿಸ್ಕೌಂಟ್ ಪ್ರೈಸ್ ಎಲ್ಲ ಅವರೇ ಹೇಳ್ತಾರೆ. ಬಟ್ ನಾವು ತಗೊಂಡಿರುವಂಥ ಸೆಮಿ ಸಿಲ್ಕ್ ಸ್ಯಾರೀಸ್ಗೆ ನಾನು ಏನೇನು ಡಿಸ್ಕೌಂಟೆಡ್ ಪ್ರೈಸ್ ಹೇಳಿದೆ ಅದಕ್ಕೂ ಕೂಡ 20% ಮಾಡಿದ್ದಾರೆ. ಸೊ ನನ್ನ ಬ್ಲಾಗ್ಸ್ ಮುಖಾಂತರ ನೀವೇನಾದ್ರು ಹೋಗ್ತೀರಾ ಅಂತ ಅಂದರೆ ಎಕ್ಸ್ಟ್ರಾ 5% ಡಿಸ್ಕೌಂಟ್ ಮಾಡಿ ಕೊಡ್ತಾರೆ. ಈ ಒಂದು ವಿಡಿಯೋದಲ್ಲೂ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವರ ಶಾಪ್ ಅಡ್ರೆಸ್ ಎಲ್ಲ ಶೇರ್ ಮಾಡ್ತೀನಿ, ಬೇಕಾದ್ರೆ ನೋಡ್ಬೋದು. ಅವ್ರ ಶಾಪ್ ನೇಮ್ ಬಂದು ವೀನಾ ಸಿಲ್ಕ್ಸ್ ಅಂತ ಕಾಮಾಕ್ಷಿ ಪಾಳ್ಯದಲ್ಲಿ ಬರುತ್ತೆ.
ಅವ್ರ ಶಾಪ್ ಅಡ್ರೆಸ್ ಅಂದರೆ ಲ್ಯಾಂಡ್ ಮಾರ್ಕ್ ಅಂತಂದರೆ ಅವಳದಲ್ಲಿ ಅಂಬಾಭವಾನಿ ದೇವಸ್ಥಾನ ಅಂತ ಇದೆ. ಯಾರು ಕೇಳಿದ್ರು ಹೇಳ್ತಾರೆ. ಯೂಶಲಿ ಆಟೋದಲ್ಲಿ ಹೋಗೋರಿಗೂ ಕೂಡ ಗೊತ್ತಿರುತ್ತೆ, ತುಂಬ ಜನ ಆ ಕಡೆ ಇರೋರಿಗೆ ಗೊತ್ತಿರುತ್ತೆ. ಅಂಬಾಭವಾನಿ ದೇವಸ್ಥಾನದಿಂದ ಜಸ್ಟ್ ಒಂದು 50 ಮೀಟರ್ಸ್ ಮುಂದೆ ಹೋದರೆ ರೈಟ್ ಸೈಡ್ಗೆ ವೀಣಾ ಸಿಲ್ಕ್ಸ್ ಅಂತ ಬೋರ್ಡ್ ಹಾಕಿರ್ತಾರೆ. ಸೊ ಈಸಿಯಾಗಿ ನಾವು ಲೊಕೇಶನ್ ನೋಡ್ಕೋಬೋದು. ಸೊ ಮ್ಯಾಪ್ ಕೂಡ ನಾನು ಶೇರ್ ಮಾಡ್ತೀನಿ, ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೂಡ ನಾನು ಶೇರ್ ಮಾಡ್ತೀನಿ. ಹಾಗೆ ಇದಕ್ಕೆ ಹಿಂದಿನ ವಿಡಿಯೋ ಏನು ಶೇರ್ ಮಾಡಿದೆ ವರಮಹಾಲಕ್ಷ್ಮಿ ಹಬ್ಬದ ಸೀರೆ ವ್ಲಾಗ್ ಅಂತ ಅಂದ್ಬಿಟ್ಟು ಅದರಲ್ಲೂ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ, ಬೇಕಾದ್ರೆ ಚೆಕ್ ಮಾಡ್ಕೋಬೋದು. ಹಾಗೆಯೇ ಇವಾಗ ರೇಟ್ ಕೂಡ ಎಲ್ಲದನ್ನು ಕೂಡ ನಾನು ಮೆನ್ಷನ್ ಮಾಡಿದ್ದೀನಿ. ಸೀರೆ ಕೂಡ ಅಷ್ಟೇ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಉಡಿಸಿದಾಗ ಯಾವ ರೀತಿ ಕಾಣುತ್ತೆ ಅಂತ ನೀವು ಅಪ್ಕಮಿಂಗ್ ವಿಡಿಯೋಸಲ್ಲಿ ನೋಡ್ಬೋದು. ಹಾಗೆ ಸೀರೆ ಡ್ರೇಪಿಂಗ್ ಯಾವ ರೀತಿ ಮಾಡಬೇಕು ಲಕ್ಷ್ಮಿಗೆ ಅನ್ನೋದನ್ನು ಕೂಡ ನಾನು ಶೇರ್ ಮಾಡ್ತೀನಿ. ಸೊ ಅದನ್ನು ಕೂಡ ನೀವು ನೋಡ್ಬೋದು. ಆದಷ್ಟು ಬೇಗನೆ ಶೇರ್ ಮಾಡ್ತೀನಿ ನಾನು ಯಾವ ರೀತಿ ಸ್ಯಾರಿ ಡ್ರೇಪ್ ಮಾಡ್ತೀನಿ ಅಂತ ಅಂದ್ಬಿಟ್ಟು. ಸೊ ಈ ವಿಡಿಯೋ ನಿಮ್ಗೆ ಏನಾರು ಇಷ್ಟ ಆಯಿತು ಅಂತ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಸೊ ಶಾಪ್ ನೇಮ್ ವೀಣಾ ಸಿಲ್ಕ್ಸ್ ಅಂತ, ಅಡ್ರೆಸ್ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀವು ನೋಡ್ಬೋದು. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮರಿಬೇಡಿ, ಹಾಗೆ ಹೆಚ್ಚು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಸೊ ಈ ವಿಡಿಯೋನ ಹೀಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.